ನಮಸ್ತೆ ವೀಕ್ಷಕರೇ, ನಾನಿವಾಗ ತಿರುಗ್ಸಾಲಿ ಪಲ್ಯ ಮಾಡಕತ್ತೀನಿ. ಅರಿವೆ ಸೊಪ್ಪಿನೊಳಗೆ ಇದು ಒಂದು ತಿರುಗ್ಸಾಲಿ. 4 ಕಾಳು ಜೀರಿಗೆ ಕಾಳು ಹಾಕಿದೆ. ಹಸಿಮೆಣಸಿನಕಾಯಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಈಗ ಸೊಪ್ಪನ್ನು ತೊಳೆದಿಟ್ಕೊಂಡೇನಿ. ನಾನು ಇದನ್ನೇನು ಮಾಡ್ತೀನಿ ಅಂದ್ರೆ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, 4 ಕಾಳು ಜೀರಿಗೆ ಕಾಳು, ಬೆಳ್ಳುಳ್ಳಿ ಇಷ್ಟನ್ನು ಹಾಕೀನಿ. ಈ ಸೊಪ್ಪನ್ನು ಇದ್ರಾಗ ಹಾಕ್ತೀನಿ. ಇದು ಪಲ್ಯ ಭಾಳ ರುಚಿ ಆಗ್ತೈತಿ. ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ನಾವು ಹಾಕ್ಕೋಬೋದು. ನೋಡಿ ವೀಕ್ಷಕರು, ತಿರುಗ್ಸಾಲಿ ಪಲ್ಯ ರೆಡಿ ಆಯ್ತು. ಬರೀ ಬೆಳ್ಳುಳ್ಳಿ ಜಜ್ಜಿ ಹಾಕಿನೂ ಮಾಡ್ತಾರೆ. ನಾನು ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, 4 ಕಾಳು ಜೀರಿಗೆ ಹಾಕಿ ಮಾಡಿದರೆ ಇದು ತುಂಬ ಟೇಸ್ಟ್ ಆಗ್ತೈತಿ. ನೋಡಿ, ಇದು ಸೊಪ್ಪು ರೆಡಿ ಆಯಿತು. ತಿರುಗ್ಸಾಲಿ ಸೊಪ್ಪು, ಇದರಲ್ಲಿ ರಾಜಗಿರಿ ಅಂತ ಬರ್ತೈತಿ, ಆಮೇಲೆ ಜೋಗಿ ಹರಿವೆ ಅಂತ ಒಂದು ಬರ್ತೈತಿ, ಗೊರ್ಜಿ ಸೊಪ್ಪು ಅಂತ ಬರ್ತೈತಿ. ತಿರುಗ್ಸಾಲಿ ಒಂದು 3-4 ಥರ ಅದಾವೆ ಇದ್ರೊಳಗೆ. ಹರಿವೆ ಸೊಪ್ಪಿನೊಳಗೆ ಇದು ತಿರುಗ್ಸಾಲಿ ಭಾಳ ರುಚಿ ಆಕೈತಿ. ಇದು ಕೆಂಪು ರಾಜಗಿರಿನೂ ಬರ್ತೈತಿ, ಅದು ರುಚಿ ಆಕೈತಿ. ಇದು ತಿರುಗ್ಸಾಲಿ. ಸಬ್ಸ್ಕ್ರೈಬ್ ಮಾಡಿ.